ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 24/8/2024 ಕನ್ಯಾ ರಾಶಿಯಲ್ಲಿ ಶುಕ್ರ. ನೋಡಿ, ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಕನ್ಯಾ ರಾಶಿಯಲ್ಲಿ ಶುಕ್ರ, ಸಪ್ತಮದಲ್ಲಿ ರಾಹು, ನವಮದಲ್ಲಿ ಗುರು, ಜನ್ಮದಲ್ಲಿ ಅಂದರೆ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಈ ಥರದಂಥ ಒಂದಷ್ಟು ಜಾತಕಗಳಿಗೆ ಒಂದು ಅದ್ಭುತ ಮಹಾಯೋಗ ಅಂತಲೇ ಹೇಳ್ಬೋದು. ಇದು ಭಾಳ ವಿಶೇಷ. ಈ ಗೋಚಾರಗಳಲ್ಲಿ ಇವೆಲ್ಲ ಫಲಾಫಲಗಳನ್ನೆಲ್ಲ ಕೊಡುವಂಥದ್ದು. ಎಲ್ಲ ಹೊಸದಾಗಿ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಿರ್ತೀರಿ. ಒಂದು 4-5 ಜನ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಒಂದಷ್ಟು ಹಣವನ್ನು ವಿನಿಯೋಗ ಮಾಡಿ ಒಳ್ಳೆ ಚೆನ್ನಾಗಿ ನಡೀತಾ ಇರುತ್ತೆ ನಿಮ್ಮ ಬಿಸ್ನೆಸ್ಸು, ವ್ಯಾಪಾರ ಎಲ್ಲ. ಹಾಗೆ ಯಾರಿಗೋ ಪ್ರಾಡಕ್ಟ್ಗಳನ್ನು ಕೊಡ್ತೀರಿ ಅಥವಾ ವಸ್ತು ರೂಪವನ್ನು ಕೊಡ್ತೀರಿ. ಯಾವುದೋ ಒಂದು ಕಂಪ್ನಿಗೆ ನಿಮ್ಮಲ್ಲಿ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಎಲ್ಲ ನೀವು ಕೊಟ್ಟು ತಗೊಂಡು ಹೀಗೆಲ್ಲ ಮಾಡ್ತಾ ಇರ್ತೀರಿ. ಹಠಾತ್ತನೆ ಏನಾಗತ್ತೆ, ಬರಬೇಕಾಗಿರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ ಹೇಳತಕ್ಕಂಥದ್ದು ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇರುತ್ತೆ. ಅನೇಕ ವ್ಯವಹಾರ ಕ್ಷೇತ್ರದಲ್ಲಿ ಹಣ ಬಾಕಿಯನ್ನು ಇರತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥ ದುಡ್ಡು, ನೀವು ಕೊಟ್ಟಿರ್ತಕ್ಕಂಥ ಸಾಲ ಇದು ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು ನಿಮಗೊಂದು ಕಾಡ್ತಾ ಇರುತ್ತೆ, ಒಂದು ಪ್ರಶ್ನೆ. ಆದರೆ ಈ ಕನ್ಯಾ ರಾಶಿಯಲ್ಲಿ ಶುಕ್ರ ಏನು ಮಾಡ್ತಾನೆ, ಬರಬೇಕಾಗಿರ್ತಕ್ಕಂಥ ಹಣವನ್ನು, ಯಾರಿಗೆ ಯಾವ ಹಣವನ್ನು ಕೊಡಬೇಕಿರತಕ್ಕಂಥ ಮನಸ್ಸನ್ನು ಕೊಡ್ತಾನೆ. ಆದರೆ ಈ ಹಣ ಕೊಡೋರ ಜೊತೆಗೆ ಯಾರಾದರೂ ಒಬ್ಬರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಕೊಡುವಂಥ ಹಣವನ್ನು ಅವರು ತಡೆ ಹಿಡಿತಾರೆ ಹೇಳ್ತಕ್ಕಂಥದ್ದು. ಸ್ವಲ್ಪ ನಿಧಾನವಾಗಿ ಕೊಟ್ಟರೆ ಆಯಿತು ಅಂತ ಹೇಳೋದು, ಇಲ್ಲ ಆಮೇಲೆ ಕೊಡೋಣ ಹೇಳ್ತಕ್ಕಂಥದ್ದು, ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಕೊಡೋಣ ಹೇಳ್ತಕ್ಕಂಥದ್ದು, ಅಥವಾ ಚೂರು ಕೊಟ್ಟು ಸಮಾಧಾನ ಮಾಡ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಒಂದಷ್ಟು ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಶುಕ್ರದಶ ಮಹಾಯೋಗ ನಡೀತಾ ಇದ್ದರೆ ಅದ್ಭುತವಾಗಿ ಧನಯೋಗ ಹೇಳ್ತಕ್ಕಂಥದ್ದು. ಲಕ್ಷಗಟ್ಟಲೆ ನಿಮ್ಮ ಹಣ ಬಂದೇ ಬರುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ, ಹಾಗೆಯೇ ಕನ್ಯಾ ರಾಶಿಗೆ, ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ 11ನೇ ಮನೆಯಲ್ಲಿ ಯಾರಿದ್ದಾರೆ, ಎಂಥ ಯೋಗಪ್ರದವಾಗಿರ್ತಕ್ಕಂಥ ಗ್ರಹಗಳಿದೆಯೋ, 9ನೇ ಮನೆಯಲ್ಲಿ ಚೆನ್ನಾಗಿದೆಯೋ, ಹೀಗೆಲ್ಲ ನೋಡ್ಕೊಳ್ಬೇಕು ಜಾತಕಗಳನ್ನೆಲ್ಲವ. ಒಟ್ರಾಶಿಯಲ್ಲಿ ಯಾರೋ ಹೇಳಿದೆ ಅಂತ ಹೇಳಿಕೊಂಡು ಅಥವಾ ಇನ್ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಹೋಗಿ ವ್ಯವಹಾರ ಮಾಡುವಂಥದ್ದಲ್ಲ. ಯಾವ ಎಂತೆಂಥ ಯೋಗಗಳು ನಡೀತಾ ಇದೆ, ಎಂಥದನ್ನೆಲ್ಲ ಕೂಲಂಕಷವಾಗಿ ಗ್ರಹಗಳ ಸ್ಥಿತಿಗತಿಗಳನ್ನೆಲ್ಲ ಚಿಂತನೆ ಮಾಡ್ತಾ ಹೋದರೆ ಅದು ಸಹಕಾರಗೊಳ್ಳುತ್ತೆ ಹೇಳ್ತಕ್ಕಂಥದ್ದು. ಹೀಗೆ ಇದೆಲ್ಲ ನಡೀತಾ ಇತ್ತೋಳಾದರೆ ನಿಮ್ಮ ಜಾತಕದಲ್ಲಿ ಶುಕ್ರದಶ ನಡೀತಾ ಇತ್ತೋಳಾದರೆ ಅಥವಾ ಬುಧದಶ ನಡೀತಾ ಇದ್ದೋಳಾದರೆ ನಿಮಗೆ ಅದ್ಭುತ ರಾಜಯೋಗ ಹೇಳತಕ್ಕಂಥದ್ದು. ನಿಮ್ಮ ಹಣ ಬಂದೇ ಬಿಡುತ್ತೆ ಹೇಳ್ತಕ್ಕಂಥ. ಹಾಗೆ ಸಪ್ತಮದಲ್ಲಿ ರಾಹು ಏನು ಮಾಡ್ತಾನೆ ನೋಡಿ, ನಾನು ಆಗಲೇ ಹೇಳಿದಾಗೆ ಕೊಡಬೇಕಾಗಿರ್ತಕ್ಕಂಥ ಮನಸ್ಸಿದ್ರೂ ಅವ್ರ ಹತ್ರ ಕೊಡಬೇಕಿರತಕ್ಕಂಥ ಹಣ ಇದ್ದರೂ ಕೂಡ ಬೇರೆ ಯಾರಾದರೂ ಒಬ್ಬರು ಅದನ್ನು ತಡೆ ಹಿಡಿಯುತ್ತಾರೆ ಹೇಳ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲ, ಆಸ್ತಿ ವಿಚಾರವೂ ಕೂಡ ಹಾಗೆ. ಆಸ್ತಿ ಅಣ್ಣ ತಮ್ಮ ಅಕ್ಕ ತಂಗಿ ಇದನ್ನೆಲ್ಲ ಸ್ವಲ್ಪ ವಿಭಜನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಯಾರೋ ಒಬ್ಬರು ಅದನ್ನೇನು ಮಾಡ್ತಾರೆ, ಬರದೇ ಇರತಕ್ಕಂಥದ್ದು, ಬೇರೆ ಏನಾದರೂ ಕಾರಣಗಳನ್ನು ಕೊಡ್ತಕ್ಕಂಥದ್ದು. ಇವತ್ತಾಗಲ್ಲ, ಇನ್ನೊಮ್ಮೆ ನೋಡೋಣ, ನನಗೆ ಆರೋಗ್ಯ ಸರಿ ಇಲ್ಲ ಹೇಳ್ತಕ್ಕಂಥದ್ದು, ಅಥವಾ ಇನ್ನೆಲ್ಲೋ ಕಡೆ ಬೇರೆ ಕಡೆ ತಪ್ಪಿಸಿಕೊಂಡು ಹೋಗುವಂಥದ್ದು. ಹೀಗೆ ಈ ಥರದೊಂದಷ್ಟು ವ್ಯಾಧಿಗಳು, ಬಾಧೆಗಳೆಲ್ಲವೂ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಶುಭದಾಯಕವಾಗಿರುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಶುಕ್ರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿರ್ತಕ್ಕಂಥ 21ನೆಯ ಶ್ಲೋಕವನ್ನು ಪಠನೆ ಮಾಡಿ. ಅತ್ಯಂತ ಶುಭದಾಯಕವಾಗಿರುತ್ತೆ, ಅತ್ಯಂತ ಯಶಸ್ಸು ನಿಮ್ಮದಾಗಿರುತ್ತೆ. ಶುಭವಾಗಲಿ.